ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಹಾಸ್ಪಿಟಲ್ಗೆ ನೀವ್ ಹೆಡ್ಡಾ ಅಥವಾ ಆ ರಾಧಿಕಾ ಹೆಡ್ಡಾ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಈಗ ನಿಮ್ಮನ್ನ ಅವಳು ಡಮ್ಮಿ ಪೀಸ್ ಮಾಡ್ಬಿಟ್ಟಿದ್ದಾಳೆ. ಡಾಕ್ಟರ್, ಅಯ್ಯೋ ಡಾಕ್ಟರ್ ಪ್ಲೀಸ್ ಬಿಡಿ ಡಾಕ್ಟರ್, ಬಿಡಿ. ನೀನು ನನಗೆ ಅವಮಾನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಡಾಕ್ಟರ್, ನಾನ್ ಯಾಕೆ ನಿಮ್ಗೆ ಅವಮಾನ ಮಾಡ್ಲಿ? ನಿಮ್ಗೆ ಅವಮಾನ ಆಗ್ಬಾರ್ದು ಅಂತ ಈ ಆಸ್ಪತ್ರೆಯಲ್ಲಿ ಬಯಸೋ ಏಕೈಕ ನರ್ಸು ನಾನೊಬ್ಳೆ. ಅಲ್ಲ ಡಾಕ್ಟರ್, ಅವಳು ಹೊಡೋದ್ರು ಒದೆ ತಿನ್ಕೊಂಡ್ ಬಂದ್ ಸುಮ್ನೆ ನಿಂತಿದ್ದೀರಲ್ಲ, ಯಾಕೆ ಅಂತ ಕೇಳ್ದೆ. ನಿಮಗ್ ಕೈ ಮಾಡ್ದವ್ರನ್ನ ಸುಮ್ನೆ ಹಾಗೆ ಯಾಕೆ ಬಿಟ್ ಬಂದ್ರಿ ಡಾಕ್ಟರ್? ಅವಳಿಗೂ ಕಪಾಳಕ್ಕೆ 2 ಹೊಡಿಬೇಕು ತಾನೆ? ವನಿತಾ, ನಾನ್ ತಿರುಗ್ಸ್ ಹೊಡೆಯೋದಕ್ಕೆ 5 ಸೆಕೆಂಡ್ ಸಾಕಷ್ಟೇ. ಹಾಗೆ ಹೊಡಿದ್ರೆ ಅವಳಿಗೊಂದು ಸಣ್ಣ ನೋವಾಗುತ್ತಷ್ಟೇ. ಅಂತ ನೋವೆಲ್ಲ ಅವಳಿಗೆ ಸಾಕಾಗೋದಿಲ್ಲ. ನನ್ನ ಮೇಲೆ ಕೈ ಮಾಡಿರೋ ಅವಳು ಪ್ರತಿ ಕ್ಷಣ ಸತ್ ಬದುಕೋ ರೀತಿ ಮಾಡ್ತೀನಿ. ಯಾಕಾದ್ರೂ ಈ ಗೌತಮ್ನ ಎದುರು ಹಾಕೊಂಡು ಅಂತ ವಿಲ 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 ಅಂತ ಒದ್ದಾಡಬೇಕು. ದೃಷ್ಟಿಗೊಂಬೆ ಎಷ್ಟು ಚೆನ್ನಾಗಿದೆ ಅಂತ. ಏಯ್, ಅದು ದೃಷ್ಟಿಗೊಂಬೆ ಅಲ್ಲ ಕಣೆ, ಕನ್ನಡಿಯಲ್ಲಿ ನೀನೇ ಕಾಣ್ತಾ ಇರೋದು. ಹೌದಾ? ಆದ್ರೆ ದೃಷ್ಟಿಗೊಂಬೆ ಚೆನ್ನಾಗೇ ಇದೆ. ಚೆನ್ನಾಗಿದೆ. ರೀ ರೀ ನನಗೆ ಮನಿ ಪ್ಲಾಂಟ್ ಕೊಡಿಸ್ರಿ. ನೋಡು, ನಿನಗೆ ಏನೇನು ಬೇಕು ಎಲ್ಲ ಒಟ್ಟಿಗೆ ತಗೊಂಡ್ಬಿಡು. ಆಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಕ್ಯಾತೆ ತೆಗಿಬೇಡ. ಇಲ್ಲ ರೀ, ನಾನೆಲ್ಲ ತಗೊಂಡ್ಬಿಡ್ತೀನಿ. ರೀ ನಡೀರಿ, ನಾವ್ ಆ ಕಡೆ ಹೋಗಿ ನೋಡೋಣ. ನೋಡಿ. ದೀಪಿಕಾ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಏನ್ ಹೀಗ್ ಕೇಳ್ತಿದ್ದೀರಾ? ನಿಮಿಗೂ ನಿಮ್ ಭಾವಿ ಪತ್ನಿಗೂ ನಡೆಯೋ ಫೋಟೋ ಶೂಟ್ಗೆ ಇನ್ನೂ ಕೆಲವು ಪ್ರಾಪ್ಸ್ ಬೇಕು, ಅದಕ್ಕೆ. ಆಲ್ರೆಡಿ ತುಂಬಾ ಪ್ರಾಪರ್ಟೀಸ್ ನ ಪರ್ಚೇಸ್ ಮಾಡಿ ಕಾರಲ್ಲಿ ಇಟ್ಟಿದೀವಲ್ಲ, ಇನ್ನೂ ಬೇಕಾ? ಅಷ್ಟು ಸಾಕಾಗಲ್ಲ ಚಿರು ಅವ್ರೆ. ಈಗ ನಾವ್ ತಗೊಳಕ್ ಬಂದಿರೋದು ಆರ್ಟಿಫಿಷಿಯಲ್ ಫ್ಲವರ್ಸ್. ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿಟ್ಟು ಫೋಟೋ ಶೂಟ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರತ್ತೆ. ಹಾಗೆಲ್ಲ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸಿದ್ರೆ ತಾನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕಾಗೋದು. ನಾವು ಮಾಡಿಸೋ ಫೋಟೋ ಶೂಟ್ಸು ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕು. ಎಲ್ರೂ ಮಾಡಿಸ್ದಾಗೆ ನಾವು ಕಾಟಾಚಾರಕ್ ಮಾಡಿಸ್ಬಾರ್ದು. ಹಲೋ, ಒಂದು ಚಿಕ್ಕ ಕರೆಕ್ಷನ್. ನಮಗ್ ನಡೆಯೋ ಫೋಟೋ ಶೂಟ್ ಅಲ್ಲ, ನನಗೂ ರಾಧಿಕಂಗೂ ನಡೆಯೋ ಫೋಟೋ ಶೂಟ್. ನೀವ್ಯಾಕೆ ಪದೇ ಪದೇ ನಮಗ್ ನಡೆಯೋ ಫೋಟೋ ಶೂಟ್ ಅಂತ ಹೇಳ್ತಿದ್ರೋ ಗೊತ್ತಾಗ್ತಿಲ್ಲ. ಅದು ಫ್ಲೋಲ್ ಬಂದ್ಬಿಡ್ತು, ಸಾರಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಮೇಡಮ್. ನಮ್ಗೆ ಐ ಮೀನ್ ಇವ್ರ ಮದ್ವೆ ಆಗೋ ಹುಡ್ಗಿಗೆ ಇವತ್ತು ಫೋಟೋ ಶೂಟ್ ಪ್ಲಾನ್ ಮಾಡಿದೀನಿ. ಅದಕ್ಕೆ ಸ್ವಲ್ಪ ಪ್ರಾಪರ್ಟೀಸ್ ಬೇಕಿತ್ತು. ಹೇಗಿರ್ಬೇಕು ಅಂದ್ರೆ ಒಳ್ಳೆ ರೊಮ್ಯಾಂಟಿಕ್ ಮೂಡ್ ಕ್ರಿಯೇಟ್ ಆಗ್ಬೇಕು, ಆ ತರ ಪ್ರಾಪ್ಸ್ ಬೇಕಿತ್ತು. ಬನ್ನಿ ಮೇಡಮ್, ತೋರಿಸ್ತೀನಿ. ನೋಡಿ, ನೀವು ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಹೇಳಿ ಬರೀ ಶಾಪಿಂಗ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಟೈಮ್ ತುಂಬಾ ಕಡಿಮೆ ಇದೆ. ಇವಾಗ ಪರ್ಚೇಸ್ ಮಾಡಿರೋ ಪ್ರಾಪರ್ಟೀಸ್ ಸಾಕು ಅನ್ಸುತ್ತೆ. ಏನ್ ಚಿರು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಿಮ್ ಫೋಟೋ ಶೂಟ್ ಅಂದ್ರೆ ಸುಮ್ನೆನಾ? 5 ನಿಮಿಷ ಟೈಮ್ ಕೊಡಿ.
ಇದ್ಯಾಕ್ರಿ? ನಿಮ್ಮಂತ ಹುಡುಗರೆಲ್ಲ ಹುಡುಗಿರ್ಗೆ ಪ್ರಪೋಸ್ ಮಾಡೋದು ಹೇಗೆ? ರೋಸ್ ಕೊಟ್ಟಾನೆ ಪ್ರಪೋಸ್ ಮಾಡೋದು. ಹುಡುಗಿರು ಹಾಗೆ ಮಾಡ್ಬೇಕು ಅನ್ನೋದು ನನ್ನ ಥೀಮು. ನೋಡಿ ತೋರಿಸ್ತೀನಿ. ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇದೆಲ್ಲ ಹೇಗ್ ನಮ್ಮಿಂದ ದೂರ ಆಗಲ್ವೋ, ನಾನು ಹಾಗೆ ನಿಮ್ಮಿಂದ ಯಾವತ್ತೂ ದೂರ ಆಗಲ್ಲ ಚಿರು. ಐ ಲವ್ ಯು. ಅಕ್ಸೆಪ್ಟ್ ಮಾಡಿ ಚಿರು. ಅಯ್ಯೋ ರಾಮ ರಾಮ. ತಗೋ ಚಿರು. ಅಯ್ಯೋ ಕರ್ಮ ಕರ್ಮ ಕರ್ಮ. ಏನಾಯ್ತು? ರೀ ಅಲ್ ನೋಡ್ರಿ, ಜಾನಕಿ ಅಳಿಯನ ಅವತಾರನಾ? ಪ್ಲೀಸ್ ತಗೊಳ್ಳಿ ಚಿರು. ರೀ ರಾಧಿಕನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಈಗ ಇನ್ನೊಂದು ಹುಡುಗಿ ಜೊತೆ ಚಕ್ಕಂದ ಆಡ್ತಿದ್ದಾನಲ್ರಿ. ಅಲ್ಲ ರೀ, ಈ ಹುಡುಗಿ ನೋಡಕ್ಕೆ ಚಿಕ್ಕವಳ ತರ ಇದ್ದಾಳೆ, ಸಾಲದಕ್ಕೆ ಸುಂದರವಾಗೂ ಇದ್ದಾಳೆ. ಹೋಗಿ ಹೋಗಿ ಈ ಪೊರ್ಕಿ ಜೊತೆ ಸುತ್ತಾಡ್ತಾ ಇದ್ದಾಳಲ್ರಿ. ಏ ಕಮಲು, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ. ಅಯ್ಯೋ ರೀ, ಇವ್ರಿಬ್ರು ಚಲ್ಲಾಟ ನೋಡಿ ನಾನ್ ಹೇಗ್ ತಾನೇ ಬಾಯಿ ಮುಚ್ಕೊಂಡು ಸುಮ್ನಿರ್ಲಿ ರೀ. ಅಲ್ಲ ರೀ, ಇದು ಗಿಫ್ಟ್ ಶಾಪ್ ಅಂತಾನು ನೋಡ್ದೆ ಇವಳು ಮಂಡಿ ಊರಿ ಅವನಿಗೆ ಹೂ ಕೊಡ್ತಾ ಇದ್ದಳಲ್ರಿ. ಅವಳೇನೋ ಬುದ್ಧಿ ಕೆಟ್ಟು ಕೊಡ್ತಾ ಇದ್ರೆ ಅವನ್ ಬುದ್ಧಿಗೆ ಏನ್ರಿ ಆಗಿದೆ? ಬಾಯ್ ಬಿಟ್ಕೊಂಡು ನೋಡ್ತಾ ಇರೋದ್ ನೋಡಿ. ಅಲ್ಲ ಇವ್ರ ಪ್ಲಾನ್ ಏನಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ. ದೀಪಿಕಾ, ಏನ್ ಮಾಡ್ತಾ ಇದ್ದೀರಾ ನೀವು? ಎದ್ದೇಳಿ ಮೇಲೆ, ಎದ್ದೇಳಿ ಫಸ್ಟು. ಕೂಲ್ ಚಿರಣ್, ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನ್ ಸೆನ್ಸ್ ತರ ಬಿಹೇವ್ ಮಾಡ್ತಿದ್ದೀರಾ ನೀವು. ನೀವು ನನಗೆ ಮೊದ್ಲಿಂದ ಗೊತ್ತು ಅಂತ ಹೇಳಿ ಬರೀ ಬೈದ್ ಹೇಳ್ತಾ ಇದ್ದೀನಿ. ನಾನು ರಾಧಿಕನ್ನ ಲವ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತು ತಾನೆ? ಮತ್ತ್ಯಾಕ್ ಮೂರ್ಖತನದಲ್ಲಿ ಪ್ರಪೋಸ್ ಮಾಡ್ತಾ ಇದ್ದೀರಾ?